ನಿನ್ನೆ ರಾತ್ರಿ ಇಹಲೋಕ ತ್ಯಜಿಸಿರುವ ನಟ ರಘುವೀರ್ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕೆ ಇರಿಸಲಾಗಿದೆ. ಸಂಪಂಗಿ ರಾಮನಗರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು, ಗಣ್ಯರು, ಅಭಿಮಾನಿಗಳು ಬಂದು ಅಂತಿಮ ದರ್ಶನ ಪಡೆಯುತ್ತಾ ಇದ್ದಾರೆ. ರಘುವೀರ್ ನಿಧನಕ್ಕೆ ಕಲಾವಿದರು ಕಂಬನಿ ಮಿಡಿದಿದ್ದಾರೆ. ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ರಘುವೀರ್ ಕುಟುಂಬಕ್ಕೆ ₹1,75,000 ಹಣ ಸಹಾಯ ಮಾಡಿದೆ. ಚೈತ್ರದ ಪ್ರೇಮಾಂಜಲಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಶೃಂಗಾರ ಕಾವ್ಯ ಬರೆದಿದ್ದ ನಟ ರಘುವೀರ್ಗೆ 42 ವರ್ಷ ವಯಸ್ಸಾಗಿತ್ತು. ಮೊನ್ನೆ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ದ ರಘುವೀರ್ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ನಿನ್ನೆ ಸಂಜೆ ನಿಧನರಾಗಿದ್ದಾರೆ. ನಾನು 89ನೇ ಇಸ್ವಿಯಲ್ಲಿ ಇದೇ ಮನೆಗೆ ಬಂದಿದ್ದೆ. ನಾನು ಅವರಿಗೆ ಒಂದು ಆಪರ್ಚುನಿಟಿ ಕೇಳಿಕೊಂಡು ಬಂದಾಗ ಅವ್ರ ತಂದೆಯವರು ಮುನಿಯಲ್ಲಪ್ಪನವರು, ಅವ್ರ ತಾಯಿಯವರು ಇದ್ದರು. ನನ್ನನ್ನು ಮತ್ತು ನಮ್ಮ ಶ್ರೀಮತಿಯವ್ರನ್ನ ಬರಮಾಡಿಕೊಂಡು ಅವರು ಅಜಯ್ ವಿಜಯ್ ಅನ್ನೋ ಒಂದು ಚಿತ್ರದಲ್ಲಿ ಆಗ ನನಗೆ ಒಂದು ಪಾತ್ರ ಕೊಟ್ಟರು. ಬಹುಶಃ ಆ ದಿನದ ಒಂದು ಸಂಭಾವನೆ ನನ್ನ ಮಗ ಗುರುರಾಜನ ಫೀಸ್ಗೆ ನನಗೆ ಹೆಲ್ಪ್ ಆಗಿತ್ತು. ಆ ಚಿತ್ರದಲ್ಲಿ ನನಗೆ ಭಾಳ ಒಳ್ಳೆಯ ಹೆಸರು ಕೂಡ ಬಂದಿತ್ತು. ಸುಮಾರು 1 ತಿಂಗಳ ಕಾಲ ನಾವೆಲ್ಲ ಒಟ್ಟಿಗಿದ್ವಿ. ಅವೆಲ್ಲವೂ ನನಗೆ ಬೆಳಗ್ಗೆ ತುಂಬ ನೆನಪಾಗಿ ಮನಸ್ಸಿಗೆ ತುಂಬ ಹರ್ಟ್ ಆಯಿತು. ಸಣ್ಣ ವಯಸ್ಸು, ಇವತ್ತು ಅವರು ನಿಧನ ಆಗಿರೋಂಥ ಒಂದು ವಿಚಾರ ನಿಜವಾಗಲೂ ಪಾಪ ಅವರ ಕುಟುಂಬಕ್ಕೆ ಆ ದೇವರು ಆ ನೋವನ್ನ ಭರಿಸುವಂಥ ಶಕ್ತಿ ಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಕರ್ನಾಟಕ ಆತಾರೆಯ ಕಿರಣವತ ನಿನಗಾಗಿ ಬಾಳುವೆನೆ, ನೀನೆಂದೆಂದು ನನ್ನವಳೇ.